ಯಾಕೆ ಮಗಳಲ್ಲಿ ಏನ್ ಬದಲಾಗಬೇಕು, ಯಾಕೆ ಕರ್ಕೊಂಡು ಹೋಗ್ಬೇಕು ಹಳ್ಳಿಗೆ? Sir, this is Dr. Haji Shabina. ನೀವು Begum. ಡಾಕ್ಟ್ರಾ? Yeah. ಓ ನೋಡಿ I'm a ಮೇಡಮ್, physician. ಒಡಿ ಚಪಾಳೆ. ನೀವು ಆಯುರ್ವೇದಿಕೇನಾ? Yeah, Ayurvedic doctor. ಓ ಅಲ್ಲಿಂದಾನೇ ಸ್ಫೂರ್ತಿ, ತಾಯಿಯಿಂದಾನೇ Yes, ಸ್ಫೂರ್ತಿ. sir. ಏನಕ್ಕೆ ಮೇಡಮ್ ಮಗಳು ಆಕ್ಚುಲಿ ಹೋಗ್ಬೇಕು, ಕಲಿಬೇಕು, ಕಷ್ಟ ಪಡ್ಬೇಕು ಅಂತ ಯಾಕೆ ಹೇಳ್ತಾ ಇದ್ರಿ? ಹಳ್ಳಿ ಜನನಲ್ಲಿ ರೆಸ್ಪೆಕ್ಟ್ ಕೊಡೋದು, ರೆಸ್ಪೆಕ್ಟ್ ಕಲಿಬೇಕು. ಈ ಸಿಟಿನಲ್ಲಿ ಎಲ್ಲ ಮರ್ದ್ಬಿಟ್ಟಿದ್ದೀರ, ಫೋನ್ನಲ್ಲಿ ಎಲ್ಲ ಆಗ್ಬಿಟ್ಟು ಎಲ್ಲ ಮಕ್ಕಳು ಎಲ್ಲ ಮರ್ದ್ಬಿಟ್ಟವ್ರೆ. ಹೌದು. ಸ್ವಾಮಿಗಳು ಆ ಮಾಲೆ ಹಾಕ್ಸ್ಕೊಂಡು 5 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಡ್ತಾರೆ ದೇವಸ್ಥಾನಕ್ಕೆ ಹೋಗಕ್ಕೆ. ಇವರು ಇನ್ನೂ ಮಲ್ಗಿರ್ತಾರೆ ಹಂಗೆ. ಆವಾಗ ಎದ್ದಿ ಸ್ನಾನ ಮಾಡಿ ದೇವ್ರು ಪೂಜೆ ಮಾಡಿ ಆಮೇಲೆ ಕೆಲಸ ಶುರು ಮಾಡ್ಬೇಕು ಅಂತ ಗೊತ್ತಿಲ್ಲ. ಈಗ ಮರ್ಬಿಟ್ಟವ್ರೆ ಮಕ್ಳು. ಈಗ ಅದೆಲ್ಲ ಕಲಿಬೇಕು ಅಂದ್ರೆ ಹಳ್ಳಿಗೆ ಹೋಗ್ಲೇಬೇಕು ಅವರು. ಈಗ ನಮ್ಮ ಹಳ್ಳಿ ಮಂದಿಗೆ ಈ ಡಾಕ್ಟರ್ ಬೇಕಾ? ಓಕೆ ನೋಡ್ರಪ್ಪ, ಡಾಕ್ಟರ್ ಬಂದಾರೆ. ಡಾಕ್ಟರ್ ಬೇಕ್ರಿ, ಇಂಥ ಡಾಕ್ಟರ್ ಬೇಕಾಗಿಲ್ಲ ನಮಗ. ಎದಕ್ಕ ನೀವು ಬೆಂಕಿ ಹಚ್ಚೋಕ ಬರತ್ತೀರಿ ಅಂತ ಆಯ್ತು. ಬೆಂಕಿ ಹಚ್ಚೋದಂದ್ರೆ ಮನೆಯಲ್ಲಿ ಬೆಂಕಿ ಹಚ್ಚೋದಲ್ಲ, ನಿಮ್ ಮನ್ಸಿನಲ್ಲಿ ಬೆಂಕಿ. ನನಗೋಸ್ಕರ ಪ್ರೀತಿ. ನಾವು ನಿಮ್ಮವರು, ನಿಮ್ಮ ಮನೆಯವರು. ನಾನು ಏನ್ ಚಲೋ ಕಾಣಾಗ್ತಿಲ್ಲ? ಚಲೋ ಕಾಣಾಗ್ತಿಲ್ಲ ಮತ್ತೆ ಎದಕ್ ಬೇಡ? ಬಿಬಿ ಅವ್ರ ಏನ್ ಹೇಳಕತ್ತಾರೆ ನಿಂಗೆ ಅರ್ಥ ಆಗ್ತಿಲ್ಲ. ಅವ್ರು ಹೇಳ್ತಿರೋದು 4 ಮಾತಾಡಿದ್ರೆ ದವಾಖಾನೆ ಒಳಗೆ ಕಾಲಿಟ್ರೇನೋ ವಾಸಿ ಆಗ್ಬಿಡ್ಬೇಕು. ನೋಡ್ರಪ್ಪ, ಅವ್ರು ನಿಮ್ಮ ಮನೆಗೆ ಬರ್ತಿರೋದು ಏನಕ್ಕೆ ಗೊತ್ತಾ? ಜೋಗಿ ರೊಟ್ಟಿ ಮಾಡಕ್ಕೆ. ಜೋಗಿ ಅಂದ್ರೆ ನಾವು ಕೇಳಿಲ್ಲ ಅಲ್ವಾ? ನಾನ್ ನಿಮ್ಗೆ ಮಾಡಿ ತಿನ್ಸ್ತೀನಿ. ಏನ್ ಮಾಡಿ ತೋರಿಸ್ತೀನಿ? ನನ್ ಬೆಣ್ಣೆ ಹಂಗೆ ಕೈಯಿಂದ ನಿಮ್ಗೆ ಜೋಗಿ ರೊಟ್ಟಿ, ಜೋಗಿ ರೊಟ್ಟಿ ಅಲ್ಲಮ್ಮ, ಜೋಳದ ರೊಟ್ಟಿ, ಜೋಳ ರೊಟ್ಟಿ, ರಾಗಿ ಮುದ್ದೆ, ಮಟನ್, ಚಿಕನ್ ಎಲ್ಲ ಮಾಡಿಸ್ತಿಂತೀನಿ. ನೀನ್ ಜೋಗಿ ರೊಟ್ಟಿ ಅಂತ ಹೇಳಿದ್ರೆ ನಮ್ಮ ಶಿವಣ್ಣ ಲಾಂಗ್ ತಗೊಂಡ್ ಬರ್ತಾರೆ. ಹಿಂಗೆ ಬರ್ತಾರೆ. ಜೋಳದ ರೊಟ್ಟಿ ಮಾಡ್ರಿ, ಅದು ಬಡದ್ ಮಾಡ್ಬೇಕು, ಲಟ್ಸೋದಿಲ್ಲ ನಮ್ ಕಡೆ. ಆಯ್ತು, ನೀವ್ ಕಲ್ಸಿ ನಾನ್ ಮಾಡ್ತೀನಿ. ಈಗ ನಾನ್ ಕಲ್ಸ್ಕೊಡ್ತೀನಿ, ನೀನ್ ಮಾಡಿ ತಗೊಂಬನ್ನಿ. ಅದ್ ಹೆಂಗ್ ಬಡಿತೀರಿ ನೋಡ್ತೀನಿ. ಇಲ್ಲಿರೋ ಸೆಟಪ್ಪೇ ನಮ್ಮ ಹಳ್ಳಿಲಿ ಕೂಡ ಇದೆ. ಅಲ್ಲಿ ನಮ್ಮ ಅವರೆಲ್ಲ ರೆಡಿ ಆಗಿದ್ದಾರೆ ಜೋಳದ ರೊಟ್ಟಿ ಬಡಿಯಕ್ಕ. ಈಗ ಜೋಳದ ರೊಟ್ಟಿ ಅಮ್ಮ, ಜೋಗಿ ರೊಟ್ಟಿ ಅಲ್ಲ. ಅದ್ ಹೆಂಗ್ ಬಡಿತೀಯ ಅಂತ ಅವ್ರು ತೋರಿಸ್ಕೊಡ್ತಾರೆ. ನೀನ್ ಹಂಗೆ ಬಡೀರಿ. ನೀವೇನಾದ್ರೂ ಕರೆಕ್ಟಾಗಿ ಬಡಿದ್ರೆ ಪಾಸ್ ಆಗ್ತೀರಾ, ಇಲ್ಲಾಂದ್ರೆ ಫೇಲ್ ಆಗ್ತೀರಾ. ರೆಡಿನಾ ಅವರೇ? ರೆಡಿದಿರೇನ್ರಿ? ತೋರಿಸಿ ಮತ್ತ. ನೀವು ಮಾಡಿ ಹಂಗೆ, ಅವ್ರು ಏನ್ ಮಾಡ್ತೀರ ಹಂಗೆ ಮಾಡ್ಬೇಕು ನೀನುವೆ. ಅವ್ರು ಹೇಳಲ್ಲ, ಅವ್ರು ಏನ್ ಮಾಡ್ತಿದಾರೆ ನೀನ್ ಅಲ್ಲಿ ನೋಡು. ಓಕೆ, ಹೊಡೀರಿ. ಎಸ್ ನಿಮ್ ಬಾಯ್ ಫ್ರೆಂಡ್ ಅಂತ ಅನ್ಕೊಂಡು ನೋಡಿ ಅಮ್ಮ. ಹಂಗೆ ಹಂಗಲ್ಲಮ್ಮ, ಸ್ವಲ್ಪ ಮಿಜ್ಜಮ್ಮ, ಮಿಜ್ಜು ಅಲ್ಲ, ಕರೆಕ್ಟಾಗಿ ಮಿಜ್ಕೋಮ್ಮ. ಕರೆಕ್ಟಾಗಿ ಮಿಜ್ಜಿ ಅದನ್ನ ದುಂಡಗ ಮಾಡಿ ಬುಡಕಿ ಇಟ್ಟಾಕಿ ಬಡ್ಕೊ. ತೋರ್ಸಮ್ಮ. ಈಗ ನೋಡ್ರಪ್ಪ, ಇದು ಓಕೆ ಏನ್ರಿ? ಅಯ್ಯೋ ರೊಟ್ಟೆ, ಇದು ಬಿಬಿ ಸ್ಪೆಷಲ್ ಜೋಗಿ ರೊಟ್ಟಿ. ಏನವ ನಿಮ್ಮ ಹಳ್ಳಿಗೆ ಈ ಹುಡುಗಿ ಸೂಕ್ತಾನೆ ಇಲ್ವಾ? ಚಂದ ನಾಡ್ಕೊ, ನೀನು ಹೆಣ ಹತ್ಲಿ ಚಂದ ನಾಡ್ಕೊ. ಯಾರು ರೊಟ್ಟಿ ಮಾಡಕ್ ನೀನು? ಊಟ ಎಲ್ಲ ಹಿಟ್ಟು ಎಲ್ಲ ಹಾಳು ಮಾಡಿ ಇಟ್ಟಿ ಬಡಿ. ನನಗೆ ಹಾಕು, ನನ್ನ ದಿನ ಮಾಡಿ ನನಗೆ ಕಲಿಸಿ ಚಂದ ಕಲಿ. ನಮ್ಮ ಊರ ಬಂದು ಏನ್ ಮಾಡ್ತೀನಿ ನೀನು? ನಮ್ಮ ಮನೆಗೆ ಬಂದು ನಾನ್ ಕಲ್ಸ್ಕೊಡು ಅಜ್ಜಿ, ನಾನ್ ಬರ್ತೀನಿ. ಅವರೇ ಪಾಪ ನಮ್ಮ ಬಿಬಿ ರೊಟ್ಟಿ ಬಡಿಯೋದ್ರಲ್ಲಿ ಫೇಲ್ ಆದ್ರು, ಆದ್ರೆ ವೋಟಿಂಗ್ ಅಲ್ಲಿ ಪಾಸ್ ಆಗ್ತಾರೋ ಇಲ್ಲ ಗೊತ್ತಿಲ್ಲಪ್ಪ. ಈಗ ಒಂದ್ ಕೆಲಸ ಮಾಡು, 1 ನಿಮಿಷ ಟೈಮ್ ಕೊಡ್ತೀನಿ, ಒಂಚೂರು ಕನ್ವಿನ್ಸ್ ಮಾಡಿ ಅವ್ರನ್ನ. ಅಜ್ಜಿದ್ರು ತಾತದ್ರು ಎಲ್ಲಾರ್ಗೆ ಶರಣಾರ್ಥಿ, ನಮಸ್ತೆ. ಆಯ್ತು, ನಾನು ಹೇಳ್ದೆ ಬೆಂಕಿ ಬೀಬಿ ಅಂತ. ಮನ್ಸಿಂದ ಪ್ರೀತಿಯಿಂದ ನಾನು ಬೆಂಕಿಯಾಗಿ ಬರ್ತೀನಿ. ನಿಮ್ ಪ್ರೀತಿಯಿಂದ ನನಗೆ ಕಲ್ಸ್ಕೊಡಿ. ನನಗೆ ಮನೆ ಕೆಲಸ ಹೆಂಗೆ ಮಾಡೋದು, ಆಮೇಲೆ ಸಗಣಿ ಹೆಂಗೆ ಎತ್ತೋದು, ಆಮೇಲೆ ರೊಟ್ಟಿ, ಜೋಳದ ರೊಟ್ಟಿ ಹೆಂಗೆ ಮಾಡೋದು, ಆಮೇಲೆ ರಾಗಿ ಮುದ್ದೆ ಹೆಂಗೆ ಮಾಡೋದು ನೀವು ಮಾಡಿಕೊಡಿ. ಆಮೇಲೆ ಫಸ್ಟ್ ತಿಂತೀನಿ, ಆಮೇಲೆ ನಾನೇ ನಿಮ್ಗೆ ಸಗಣಿ ಕೂಡ ಇಲ್ಲ ಆಮೇಲೆ ನಾನು ನಿಮ್ಗೆ ಮಾಡ್ಕೊಡ್ತೀನಿ. ನಿಮ್ಮ ವೋಟಿಂಗ್ ಅಪೀಲ್ ಆಗಿದೆ. ನಿಮ್ಮ ಸಮಯ ಶುರು. ವೋಟಿಂಗ್ ಮುಗ್ದಿದೆ. ಲೆಟ್ಸ್ ಲುಕ್ ಅಟ್ ದ ರಿಸಲ್ಟ್ಸ್. 75+ ಬಂದ್ರೆ ಯು ಆರ್ ಸೆಲೆಕ್ಟೆಡ್. 90% ಯು ಆರ್ ಸೆಲೆಕ್ಟೆಡ್.
ರಗಡ್ ಬೆಂಕಿ ಬಿಬಿ ಸೆಲೆಕ್ಟ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಸರ್. ನೀವ್ ಹೇಳಿ ಸರ್, ನಿಮ್ಮ ಮಗಳು ಸೆಲೆಕ್ಟ್ ಆಗಿದ್ದಾರೆ. 3 ತಿಂಗಳು ಮಿಸ್ ಮಾಡ್ಕೋಬೇಕಾಗತ್ತೆ. ಸರ್ ಅವ್ರು ಅಳ್ಬಿಡ್ತಾರೆ ಸರ್. ಅಪ್ಪನ ಪೇನ್ ಕಿಲ್ಲರ್ ಬಿಬಿ. ಎಸ್ ಸರ್, ನನ್ನ ಪೇನ್ ಕಿಲ್ಲರ್ ಅವರು. ನಿಮ್ ಪೇನ್ ಕಿಲ್ಲರ್ ಅವರು. ನಾನು ತುಂಬಾ ರಗಡ್ ಸರ್, ತುಂಬಾ ಸ್ಟ್ರಾಂಗ್. ಯಾವ ಸಿಚುವೇಶನ್ ಅಲ್ಲಿ ಇರಲಿ ನಾನು ಫೇಲ್ ಆಗಲ್ಲ. ನಾನು ತುಂಬಾ ಸ್ಟ್ರಾಂಗು, ತುಂಬಾ ಬ್ರೇವು. ಫಸ್ಟ್ ಟೈಮ್ ನಾನು ಬಿದ್ದೆ ಸರ್. ನಮ್ಮ ಅಪ್ಪ ಅಮ್ಮ ನನಗೆ ಒಂದು ಪಿಲ್ಲರ್ ಆಗಿ, ಎಷ್ಟು ಯಾರೂ ಇರಲಿಲ್ಲ ಫ್ರೆಂಡ್ಸ್. ನನ್ನ ಫ್ರೆಂಡ್ಸ್ ಹತ್ರನೂ ಈಗ ಹೋಗಿ ಹೇಳೋಕ್ಕಾಗಿಲ್ಲ. ಅಪ್ಪ ಅಮ್ಮ ಹತ್ರ ಹೋಗಿ ಹೇಳಿದೆ, ಅವ್ರು ನನಗೆ ಬೈದಿಲ್ಲ ಸರ್. ನನಗೆ ತಪ್ಕೊಂಡು ಹತ್ಬಿಟ್ರು ಸರ್. ಈಗ ನಾಳಿಂದ ಅವ್ರ ವಾಯ್ಸು ಕೇಳೋಕ್ಕಾಗಲ್ಲ, ಯಾರು ನನಗೆ ಟಾಂಟು ಹೊಡಿಯಲ್ಲ. ನಮ್ಮಪ್ಪ ನನ್ನ ಫ್ರೆಂಡ್ ಹಂಗೆ. ನಾನು ಮತ್ತೆ ನಮ್ಮಪ್ಪ ಜಗಳನೂ ಆಡ್ತೀವಿ. ನಾಳೆಯಿಂದ ನಾನು ಯಾರ ಜೊತೆನೂ ಜಗಳ ಆಡಲ್ಲ. ಡ್ರೈ ಫ್ರೂಟ್ ಇವ್ರಿಗೆ. ಹೌದಾ? ಕೊಡಿ ಅವ್ರಿಗೆ. ಆಡ್ಲಿ ಅಂತ ತಿನ್ಕೊಂಡು ರಗಡಾಗ್ಲಿ ಅಂತ. ಈ ಡ್ರೈ ಫ್ರೂಟ್ಸ್ ಕೊಡ್ತೀವಿ, ಆದ್ರೆ ಯಾವ ಸಮಯದಲ್ಲಿ ಕೊಡ್ಬೇಕೋ ಕೊಡ್ತೀವಿ. ಆಯ್ತು ಸದ್ಯಕ್ಕೆ ನಮ್ಮ ಅಕೌಂಟ್ ಅಲ್ಲಿ ಇರುತ್ತೆ. ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಅಪ್ಪ ಅಮ್ಮಂಗೆ ಬಾಯ್ ಹೇಳಿ. ಒಳ್ಳೇದಾಗ್ಲಿ ಸರ್. ಈ ವಿಡಿಯೋ ನೋಡಿದ ಮೇಲೆ ನೀವು ಎಷ್ಟು ಇನ್ಸ್ಪೈರಿಂಗ್ ಅಂತ ಗೊತ್ತಾಗುತ್ತೆ. ತುಂಬಾ ಜನಕ್ಕೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆದ ತಕ್ಷಣ ಜೀವನನೇ ಮುಗೀತು ಅಂತ ಅನ್ಸುತ್ತೆ. ಮಗು ಆದ್ಮೇಲೆ ಜೀವನದಲ್ಲಿ ಏನ್ ಮಾಡಬಲ್ಲೆ, ಇನ್ನ ಒಂದು ಕುಟುಂಬಕ್ಕೆ ಸೀಮಿತ ಆಗಿರೋಣ ಅಂತ ಇರುವ ಈ ದಿನಗಳಲ್ಲಿ ನೀವು ನಿಮ್ಮ ಮಗನಿಗೆ ತಂದೆ ಆಗಿದ್ರಿ, ತಾಯಿ ಆಗಿದ್ರಿ. ಆಸ್ ಅ ಸಿಂಗಲ್ ಪೇರೆಂಟ್ ನಿಮ್ಗೆ ಸಿಕ್ಕಿರುವಂತ ದೊಡ್ಡ ಖುಷಿ ಅಂದ್ರೆ ನಿಮ್ಮ ಮಗ. ಎಸ್ ನೀವು ಕುಗ್ಗದೆ ನಾನೇನೋ ಜೀವನದಲ್ಲಿ ಸಾಧಿಸಬೇಕು ಅಂತ ಈ ವೇದಿಕೆಗೆ ಬಂದಿದ್ದು ನಮ್ಗೆ ಬಹಳ ಖುಷಿ ಇದೆ. ಗಿವರ್ ಅ ಬಿಗ್ ರೌಂಡ್ ಆಫ್ ಅಪ್ಲೋಸ್ ಗೈಸ್. ಜೋರ್ ಚಪ್ಪಾಳೆ ಬರಲಿ. ಪೂಜಾ ಧವನ್, ಈಗ ಅಮ್ಮ ಏನಾದ್ರೂ ಹಳ್ಳಿ ಪವರ್ ಸೆಲೆಕ್ಟ್ ಆದ್ರೆ 3 ತಿಂಗಳು ಇರಲ್ಲ, ಅಮ್ಮನ್ ಮಿಸ್ ಮಾಡ್ಕೋತೀಯಾ? ನಾನು ಮಿಸ್ ಮಾಡ್ಕೋತೀನಿ, ಆದ್ರೆ ನಮ್ಮಮ್ಮ ಗೆಲ್ಲಿ ಅಂತ ನಂಗೆ ಆಸೆ. ಸ್ವೀಟ್. ಗಾಡ್ ಬ್ಲೆಸ್ ಯು ಡಿಯರ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಇದು ಹಳ್ಳಿ ಪವರು.